ನೀವು ನೋಡ್ತಾ ಇದ್ರ BBC ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಸಮುದಾಯದ ಬಗ್ಗೆ ಅವಹೇಳನಕಾರಿ ನಿಂದನೆ ಆರೋಪ, ವರ್ತಕನ ಅರೆಬೆತ್ತಲೆ ಮೆರವಣಿಗೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಮಹಿಳಾ ಮೀಸಲಾತಿಗಲ್ಲ, ಕ್ಷೇತ್ರ ಮರುವಿಂಗಡಣೆಗೆ ನಮ್ಮ ವಿರೋಧ, ಸಂಸದ ಶ್ರೇಯಸ್ ಪಟೇಲ್ ಸ್ಪಷ್ಟನೆ. ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ಹಿನ್ನೆಲೆ ವಿಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಾಗುವುದು, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಎಚ್ಚರಿಕೆ. ಭೀಕರ ರಸ್ತೆ ಅಪಘಾತಕ್ಕೆ ಯುವ ಛಾಯಾಗ್ರಾಹಕ ಬಲಿ, ಉಳಿದವರ ಸ್ಥಿತಿ ಗಂಭೀರ, ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ರವಾನೆ. ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಮಸೂದೆಗೆ ವಿರೋಧ, ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ, ಕಾಂಗ್ರೆಸ್ ವಿರುದ್ಧ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಗರಂ. ವಾರ್ತೆಗಳ ವಿವರ. ಕ್ಷುಲ್ಲಕ ಕಾರಣಕ್ಕೆ ವರ್ತಕನೋರ್ವನನ್ನ ಅರೆಬೆತ್ತಲೆಗೊಳಿಸಿ ಕಿಲೋಮೀಟರ್ ಗಟ್ಟಲೆ ಮೆರವಣಿಗೆ ನಡೆಸಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಕ್ಯಾತನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿದೆ. ಈ ಗ್ರಾಮದ ಲಿಂಗಾಯತ ಸಮುದಾಯದ ವ್ಯಕ್ತಿಯೊಬ್ಬರಿಗೆ ಫೋನ್ ಕರೆ ಮೂಲಕ ಅವಾಚ್ಯ ಶಬ್ದಗಳಿಂದ ಆತ ನಿಂದಿಸಿದ್ದ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಇದರ ಹಿನ್ನೆಲೆ ನೋಡ್ತಾ ಹೋದ್ರೆ ಆತ ಸೇಟು ಅಂಗಡಿ ಅಂತ ಏನ್ ಕರೀತಾರೆ, ಅಥವಾ ಸೇಟು ಸಮುದಾಯಕ್ಕೆ ಸೇರಿದವರು ಅವರು ಅವರ ಅಂಗಡಿಲಿ ಏನೋ ಬೆಳ್ಳಿ ಐಟಮ್ ತಗೊಂಡಿದ್ರಂತೆ. ಆ ಬೆಳ್ಳಿ ಐಟಮ್ ಏನೋ ಕರ್ರಗಾಗೋಗ್ಬಿಟ್ಟಿತ್ತಂತೆ. ಈ ವಿಚಾರವಾಗಿ ಇಬ್ಬರ ನಡುವೆ ಮಾತುಕತೆ ಇವೆಲ್ಲವೂ ನಡೆದಿದೆ. ಅದು ವಿಕೋಪಕ್ಕೆ ಹೋಗಿದೆ. ಇಬ್ರು ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಅದಾದ ಮೇಲೆ ಈತ ಲಿಂಗಾಯತ ಸಮುದಾಯದ ಬಗ್ಗೆ ಏನೋ ಮಾತನಾಡಿದ್ದಾನೆ ಅಂತಕ್ಕಂಥ ಕಾರಣಕ್ಕೆ ಸಮುದಾಯದ ಯುವಕರು ಎಲ್ಲರೂ ಸೇರಿಕೊಂಡು ಆತನ ಅಂಗಡಿಯನ್ನ ಬಲವಂತವಾಗಿ ಮುಚ್ಚಿಸಿ ಆತನನ್ನ ರಸ್ತೆಗೆ ಕರ್ಕೊಂಡ್ಬಂದು ಆತನ ಬಟ್ಟೆಯನ್ನ ಬೆಚ್ಚಿಸಿ ಸುಮಾರು ಒಂದೂವರೆ ಕಿಲೋಮೀಟರ್ ಆತನ್ನ ಅರೆಬೆತ್ತಲೆಯಾಗಿ ಮೆರವಣಿಗೆ ಮಾಡಿಸಿರ್ತಕ್ಕಂಥ ಅಮಾನವೀಯ ಘಟನೆ ನಡೆದಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ಈ ವರ್ತಕ ಹಾಗೂ ಲಿಂಗಾಯತ ಸಮುದಾಯದ ವ್ಯಕ್ತಿಯ ನಡುವೆ ಫೋನಿನ ಸಂಭಾಷಣೆ ಒಂದು ನಡೀತಂತೆ. ಆ ಸಂಭಾಷಣೆಯ ಆಡಿಯೋವನ್ನ ಯಾರೋ ಹರಿಬಿಟ್ಟ ನಂತರ ಈ ರೀತಿಯಾದಂತ ಒಂದು ಘಟನೆ ನಡೆದಿದೆ. ವಿಪರ್ಯಾಸ ಅಂತ ಅಂದ್ರೆ ಕೇವಲ ಆತನ ಮಾತ್ರ ಅಲ್ಲ, ಆ ಸಮುದಾಯಕ್ಕೆ ಯಾರು ಸೇಟ್ ಸಮುದಾಯದವನು ಯಾರಿದ್ದಾರೆ ಅವರ ಅಂಗಡಿಗಳು ಯಾವಿದ್ದಾವೆ ಎಲ್ಲಾ ಅಂಗಡಿಗಳನ್ನ ಮುಚ್ಚಿದ್ದಾರೆ ಅವತ್ತು. ಅಂಡ್ ಇದ್ರ ಜೊತೆಗೆ ಬೇರೆಯವರು ಕೂಡ ಅಂಗಡಿ ಮುಚ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಬೇಕಪ್ಪ, ನಮಗೆ ಯಾಕೆ ಬೇಕು ಅಂತ ಅವರು ಅಂಗಡಿ ಮುಚ್ಚಿದ್ದಾರೆ. ಒಟ್ಟಿನಲ್ಲಿ ಒಂಥರ ಪರಿಸ್ಥಿತಿ ಉದ್ವಿಗ್ನತಾ ಪರಿಸ್ಥಿತಿಗೆ ತಲುಪಿದೆ. ಇದಾದ ನಂತರ ಎಲ್ಲವೂ ಮುಗಿದು ಪಿಕ್ಚರ್ ಇನ್ನೇನು ಮುಗಿದು ಕ್ಲೈಮ್ಯಾಕ್ಸ್ಗೆ ಪೊಲೀಸರು ಬಂದು ಎಲ್ಲರನ್ನು ಸಮಾಧಾನ ಪಡಿಸಿದ್ದಾರೆ. 1.5 ಕಿಲೋಮೀಟರ್ ಒಬ್ಬ ವ್ಯಕ್ತಿಯನ್ನ ಇಡೀ ಊರಿನಲ್ಲಿ ಅರೆಬೆತ್ತಲೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಪಾಪ ಪೊಲೀಸ್ ಅವರಿಗೆ ಘಟನೆ ಮುಗಿಯೋರ್ಗೂ ಕೂಡ ಅವ್ರಿಗೆ ಗೊತ್ತಾಗಿಲ್ಲ ಅಂತಕ್ಕಂಥದ್ದೇ ಇಲ್ಲೇ ವಿಪರ್ಯಾಸ. ಆಯ್ತ್ರಿ, ಅವ್ನ್ ಮಾತಾಡಿದ್ ಸರಿನಾ, ಎಲ್ಲಿಂದಲೋ ಬಂದು ನಮ್ಮೂರಲ್ಲಿ ಸೇರ್ಕೊಂಡು ನಮ್ಮ ಬಗ್ಗೆನೆ ಮಾತನಾಡಿದ್ರೆ ಬಿಟ್ಬಿಡ್ಬೇಕಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆತ ಮಾತನಾಡ್ರದ್ ಸರಿ ಅಂತಾನು ಹೇಳ್ತಾ ಇಲ್ಲ. ತಪ್ಪು ಮಾತನಾಡಿದ್ರೆ ಕಾನೂನಿದೆ ರೀ. ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆತನ ವಿರುದ್ಧ ಪ್ರತಿಭಟನೆ ಮಾಡ್ತಿರೋ ಮತ್ತೊಂದೋ ಮಗದೊಂದೋ ಏನ್ ಬೇಕಾದ್ರೂ ಮಾಡಿ, ಅವಕಾಶ ಇದೆ, ಆಪ್ಷನ್ಸ್ ಇದೆ. ಆದ್ರೆ ಕಾನೂನನ್ನ ನೀವೇ ಕೈಗೆತ್ಕೊಂಡು ಅವನ್ ಬಟ್ಟೆ ಬೆಚ್ಚಿಸ್ಬಿಟ್ಟು ರೋಡಲ್ಲಿ ನೀವು ಮೆರವಣಿಗೆ ಮಾಡ್ತೀರಿ ಅಂತ ಅಂದ್ರೆ ಆತನಿಗೊಂದು ಕುಟುಂಬ ಇರೋದಿಲ್ವಾ? ಅವನಿಗೆ ಅಪ್ಪ ಅಮ್ಮ ಮಕ್ಕಳು ಹೆಂಡತಿ ಇಂಥವ್ರು ಯಾರು ಇರೋದಿಲ್ವಾ? ನಾಳೆ ಈ ವಿಡಿಯೋವನ್ನ ಅವ್ರು ನೋಡೋದಿಲ್ವಾ? ಇದರಿಂದ ಏನ್ ಸಾಧನೆ ಮಾಡಿದ್ರಿ ನೀವು? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಏನ್ ಕೇಸ್ ಆಗಿದೆಯೋ ಏನಾಗಿದೆ ನನಗೆ ಸಂಪೂರ್ಣವಾದ ಮಾಹಿತಿ ಇನ್ನು ಲಭ್ಯವಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಆ ವಿಡಿಯೋ ಎಲ್ಲ ಕಡೆ. ಕಾನೂನಿನ ಕೈಗೆ ತಗೊಳ್ತಕ್ಕಂಥದ್ದು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಆತ ಮಾತನಾಡೋದು ಸರಿ ಅಂತಲ್ಲ, ಆದ್ರೆ ನೀವು ನಡ್ಕೊಂಡಿದ್ದು ಸರಿಯಲ್ಲ. ಯಾರೋ ತಪ್ಪು ಮಾಡ್ದ ಅಂತ ನೀವು ತಪ್ಪನ್ನೇ ಮಾಡಿದ್ರೆ ಅವನಿಗೂ ನಿಮ್ಗೂ ವ್ಯತ್ಯಾಸ ಎಲ್ಲಿರುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಸ್ತಾಪ ಮಾಡ್ಬೇಕಾಗತ್ತೆ. ಬಹಳ ಸ್ಪಷ್ಟವಾಗಿದೆ ನಮ್ಮ ಕಾನೂನಿನಲ್ಲಿ. ಯಾರು ಯಾರ ವಿರುದ್ಧವೂ ಕೂಡ ನೈತಿಕ ಪೊಲೀಸ್ಗಿರಿ ಮಾಡ್ಲಿಕ್ಕೆ ಎಲ್ಲೂ ಯಾವ ವಿಶೇಷ ಅಧಿಕಾರ ಯಾವನ್ಗೂ ಇಲ್ಲ. ಅಂತಹದ್ರಲ್ಲಿ ಆತ ಎಂಥದ್ದೇ ತಪ್ಪು ಮಾಡಿದ್ರು ಕೂಡ ನೀವು ಕಾನೂನಾತ್ಮಕವಾಗಿ ಕ್ರಮ ತಗೊಬೇಕಾಗಿತ್ತು. ಸಮುದಾಯದ ಸೇರ್ಕೊಂಡು ಒಂದು ಪ್ರತಿಭಟನೆ ಮಾಡ್ಬೇಕಾಗಿತ್ತು, ಮನವಿ ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಅರೆಬೆತ್ತಲೆ ಮೆರವಣಿಗೆ ಮಾಡಿಸ್ಬಿಡ್ತೀರಿ ಅಂತ ಅಂದ್ರೆ ಹಿಂಗೆ ಮೊನ್ನೆ ಇದ್ರು ದೇವಸ್ಥಾನದಲ್ಲಿ ಬೆಟ್ಟದ ಬೈರೇಶ್ವರದಲ್ಲೂ ಕೂಡ ಹಿಂಗೆ ಆಯ್ತು. ಕಾನೂನು ಕೈಗೆತ್ಕೊಂಡ್ರೆ ಏನಾಯ್ತು? ಆದ್ಮೇಲೆ ಸ್ಟೇಷನ್ಗೆ ಹೋಗಿ ಜೈಲಿಂದ ಕೂತಿರ್ಲಿಲ್ವ 15-20 ದಿವಸ?
ಅದ್ರ ಬದಲು ತಪ್ಪು ಮಾಡಿದ ವಿರುದ್ಧವೇ ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅವನನ್ನು ಕೂರಿಸ್ಬೋದಾಗಿತ್ತಾನೆ. ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಯನ್ನ ಎಂದಿಗೂ ವಿರೋಧಿಸಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರವು ಸರ್ವ ಪಕ್ಷಗಳು ಹಾಗೂ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಕ್ಷೇತ್ರ ಮರು ವಿಂಗಡಣೆ ಮಸೂದೆಯನ್ನ ಜಾರಿಗೆ ತರಲು ಮುಂದಾಗಿರ್ತಿತ್ತು. ಅದನ್ನ ಮಾತ್ರ ನಾವು ವಿರೋಧಿಸಿದ್ದೀವಿ ಅಂತ ಹೇಳಿ ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಕೂಟದ ನಿಲುವಿನ ಕುರಿತು ಮಾತನಾಡಿದ್ದಾರೆ. ವಿರೋಧ ಪಕ್ಷಗಳನ್ನ ಮಹಿಳಾ ವಿರೋಧಿಗಳು ಅಂತ ಬಿಂಬಿಸುವ ಪ್ರಯತ್ನವಾಗ್ತಾ ಇದೆ ಅಂತ ದೂರಿದ ಅವರು, ಸಂವಿಧಾನದ ತಿದ್ದುಪಡಿಗಾಗಿ ಬೇಕಾದ 2/3 ಬಹುಮತದ ಅರಿವು ನಮಗಿದೆ. ಪ್ರತಿ 25 ವರ್ಷಕ್ಕೊಮ್ಮೆ ಕ್ಷೇತ್ರ ಮರುವಿಂಗಡಣೆ ನಡೆಯಬೇಕಾಗಿದ್ದು 2026ರ ಜನಗಣತಿಯ ನಂತರವೇ ಮಹಿಳಾ ಮೀಸಲಾತಿ ಮಸೂದೆಯನ್ನ ಜಾರಿಗೆ ತರಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ ಅಂತ ತಿಳಿಸಿದ್ರು. ಇನ್ನು ಮಹಿಳೆಯರಿಗೆ ಮೀಸಲಾತಿ ನೀಡುವ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಕನಸನ್ನ ನನಸು ಮಾಡತಕ್ಕಂಥಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ. ಒಂದು ವೇಳೆ ಕೇಂದ್ರ ಸರ್ಕಾರ ವಿಶೇಷ ಅಧಿವೇಶನವನ್ನ ಕರೆದು ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಮಹಿಳಾ ಬಿಲ್ ಮಂಡಿಸಿದ್ರೆ ನಾವು ಅದಕ್ಕೆ ಪೂರ್ಣ ಬಹುಮತವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಲಾಭವನದಲ್ಲಿ ಸರ್ವೋತ್ತಮ ಪ್ರಶಸ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತು. ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ವಿಷಾದನ ವ್ಯಕ್ತಪಡಿಸ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ಶಶಿಯಣ್ಣ ಅವರಿದ್ದಾರೆ, ಮಾಜಿ ಊಡ ಅಧ್ಯಕ್ಷರಾದಂತಹ ನಮ್ಮ ಕೃಷ್ಣಕುಮಾರಣ್ಣ ಇದ್ದಾರೆ, ಹಾಗೂ PCC ಸದಸ್ಯರಾದಂತಹ ನಮ್ಮ ಆರಿಫಣ್ಣ ಅವರಿದ್ದಾರೆ, ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಪತ್ರಿಕಾ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಏನು ಸಂಸತ್ ಅಧಿವೇಶನದಲ್ಲಿ ವಿಶೇಷ ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಗೆ 3 ದಿನ ಸಂಸತ್ನಲ್ಲಿ ಅಧಿವೇಶನ ಇತ್ತು. ನಿಮಗೆಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು. ಅದರಲ್ಲಿ ಕೇವಲ ಮಹಿಳಾ ಮೀಸಲಾತಿ ತಂದಿದ್ರೆ ನಮ್ಮ ಅಧಿನಾಯಕರು ವಿರೋಧ ಪಕ್ಷದ ನಾಯಕರಂತಹ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಸರ್ವೋಚ್ಚವಾಗಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಯಾಕಂತ ಹೇಳಿದ್ರೆ ಇವತ್ತು ಮಹಿಳಾ ಮೀಸಲಾತಿ ಅಂತ ಏನಾದರೂ ಅದು ಬಂದಿದ್ದರೆ ಅದಕ್ಕೆ ಕಾರಣಭೂತ ಯಾರಾದರೂ ಇದ್ದರೆ ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಸಾಹೇಬರು ಅಂತ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವತ್ತು PV ನರಸಿಂಹರಾವ್ ಇದ್ದಾಗ ಅವತ್ತು ಅವರು 73 ಮತ್ತು 74ನೇ ತಿದ್ದುಪಡಿ ಮಾಡಿ ಮಹಿಳಾ ಮೀಸಲಾತಿ ಕೊಡಲೇಬೇಕು ಅಂತ ಇತ್ತು ಅವರ ಮನಸ್ಸಲ್ಲಿ. ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಧಿನಾಯಕರಾದಂತಹ ಸೋನಿಯಾ ಮೇಡಮ್ ಅವರು 2008ರಲ್ಲಿ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚಿಸಿ ಇದು ರಾಜ್ಯಸಭೆಯಲ್ಲೂ ಸಹ ಅನುಮೋದನೆಗೊಂಡಿತ್ತು. ಈಗ ನಿಮಗೆಲ್ಲ ಗೊತ್ತಿರೋಂಗೆ 2020-23ರಲ್ಲೇ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಚರ್ಚೆಯನ್ನು ನಡೆದಿದೆ. ಮತ್ತು ಇವರು ಮಹಿಳಾ ಮೀಸಲಾತಿಯನ್ನು ಅಂತ ಒಂದು ನೆಪ ಒಡ್ಡಿ ಮಹಿಳಾ ಮೀಸಲಾತಿಯ ಒಂದು ನೆಪದಲ್ಲಿ ಇವರು ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಕ್ಷೇತ್ರ ಮರುವಿಂಗಡಣೆಯ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ತಂದು ಅವರು ಏನು ಪ್ರಜಾಪ್ರಭುತ್ವದಲ್ಲಿ ಇಲ್ಲದಂತಹ ಕಾನೂನನ್ನು ತರುವಂಥ ಮಾಡುವಂಥ ಕೆಲಸಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಂಸತ್ ಅಧಿವೇಶನದಲ್ಲಿ ಮಾಡ್ತು. ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ. ಆದರೆ ಇವತ್ತು ಸಂಸತ್ ಅಧಿವೇಶನ ನಡೀತು ಸುದೀರ್ಘವಾಗಿ. ಮೊದಲನೇ ದಿನ 2ನೇ ದಿನ ಮಹಿಳೆಯರ ರಾಜಕೀಯ ಸಶಕ್ತೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಮಂಡಿಸಿದ ಮಹಿಳಾ ಮೀಸಲಾತಿ ಮಸೂದೆಗೆ ವಿಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು ದುರದೃಷ್ಟಕರ ಬೆಳವಣಿಗೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಮ್ ಗೌಡ ಖಂಡಿಸಿದ್ದಾರೆ. ಹಾಸನ ನಗರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಭಾರತದ ನಾರಿಯರಿಗೆ ಶಕ್ತಿ ತುಂಬುವ ಉದ್ದೇಶದಿಂದ ಈ ಮಸೂದೆಯನ್ನು ತರಲಾಗಿತ್ತು. ಆದರೆ ರಾಜಕೀಯ ಮೇಲಾಟದ ನಡುವೆ
ಇಂಡಿಯಾ ಒಕ್ಕೂಟ ಮಸೂದೆಯನ್ನ ಸೋಲಿಸುವ ಮೂಲಕ ಮಹಿಳೆಯರಿಗೆ ಅಪಮಾನ ಮಾಡಿದ್ದು ಅವರ ಹಕ್ಕನ್ನ ಕಿತ್ತುಕೊಂಡಂತಾಗಿದೆ. NDAಗೆ ಮಹಿಳೆಯರ ಬಗ್ಗೆ ದಿಢೀರ್ ಪ್ರೀತಿ ಬಂದಿಲ್ಲ. ಮಹಿಳೆಯರಿಗೆ ಪ್ರಾತಿನಿಧ್ಯ ನೀಡಬೇಕು ಎಂಬುದು ನಮ್ಮ ಪಕ್ಷದ ಮೂಲ ಅಜೆಂಡಾ. ಹಂತ ಹಂತವಾಗಿ ಮಹಿಳಾ ಸಶಕ್ತೀಕರಣದ ದಿಕ್ಕಿನಲ್ಲಿ ಬಿಜೆಪಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಂಡ್ ಮುಂದಿನ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಮನೆ ಮನೆಗೆ ತೆರಳಿ ಮಸೂದೆಯ ಮಹತ್ವವನ್ನ ತಿಳಿಸಲಾಗುವುದು. ಇದರ ಮೂಲಕ ವಿಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಾಗುವುದು ಅಂತ ಪ್ರೀತಮ್ ಗೌಡ್ರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂಡ್ ಇದೇ ವೇಳೆ ಬಿಜೆಪಿಯ ಮುಖಂಡೆ ಸುಲೋಚನಾ ಭಟ್ ಅವರು ಕೂಡ ಮಾತನಾಡಿದ್ದಾರೆ. ಏಪ್ರಿಲ್ 16ನೇ ತಾರೀಕು ಕೇಂದ್ರ ಸರ್ಕಾರ ಮಹಿಳೆಯರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಅವಕಾಶ ಕಲ್ಪಿಸತಕ್ಕಂತ ಉದ್ದೇಶದಿಂದ ನಾರಿ ವಂದನ್ ಮಸೂದೆಯನ್ನ ಮಂಡಿಸಿತ್ತು. ಆದ್ರೆ ಹಿಂದಿಂದಲೂ ಮಹಿಳೆಯರನ್ನ ಕಡೆಗಣಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಮಸೂದೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಅದನ್ನ ಸೋಲಿಸಿರ್ತಕ್ಕಂಥದ್ದು ನೋವಿನ ಸಂಗತಿ ಅಂತ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹಾಗೂ ಮುಖಂಡರಾದ ಗಿರೀಶ್, ಸುಲೋಚನಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅದರ ಮಿತ್ರಕೂಟದ ಪಕ್ಷದ ಬಗ್ಗೆ ತಿಳಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬಿಲ್ಲು ಬಹುಶಃ ಭಾರತೀಯ ತಾಯಂದಿರಿಗೆ, ಮಹಿಳೆಯರಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಬಿಲ್ಲಾಗಿತ್ತು ಅಂತೇಳಿ ಹೇಳಿ ಜನಸಾಮಾನ್ಯರು ತಿಳಿದು ಭಾಳ ಕಾತುರದಿಂದ ಕಾಯ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರಕ್ಕೆ ದಿಢೀರಂತ ಯಾವುದೇ ಪ್ರೀತಿ ಬಂದಿರೋವಂಥದ್ದಲ್ಲ ಮಹಿಳಾ ಮೀಸಲಾತಿ ಬಗ್ಗೆ. ನಮ್ಮ ಪಕ್ಷದ ಮೂಲ ಸಿದ್ಧಾಂತಗಳಲ್ಲಿ ಒಂದು ಮಹಿಳಾ ಮೀಸಲಾತಿ. ನಾವು ಆರ್ಟಿಕಲ್ 370 ಹಿಡಿದು ರಾಮ ಜನ್ಮಭೂಮಿಯಲ್ಲಿ ಭವ್ಯ ಮಂದಿರವನ್ನು ಕಟ್ಟಬೇಕು ಅನ್ನೋ ಕಲ್ಪನೆ ಏನಿತ್ತು, CA ಇಂಪ್ಲಿಮೆಂಟೇಷನ್ ಆಗಬೇಕು ಅನ್ನೋ ಕಲ್ಪನೆ ಏನಿತ್ತು, ಅದೇ ಬದ್ಧತೆಯನ್ನು ಮಹಿಳಾ ಮೀಸಲಾತಿಯಲ್ಲಿ ನಮ್ಮ ಜನಸಂಘದ ಮಹಿಳಾ ಮೀಸಲಾತಿಯನ್ನು ತರಬೇಕು ಅನ್ನುವಂಥದ್ದು ಜನಸಂಘ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿರೋವಂಥದ್ದು ನಾವು ನೋಡಿದ್ದೀವಿ. ಅದಕ್ಕೆ ಪೂರಕ ಎಂಬಂತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ತಕ್ಷಣ ಜನ್ಧನ್ ಯೋಜನೆಯ ಮೂಲಕ ಇಡೀ ಭಾರತೀಯ ತಾಯಂದಿರು ಮನೆಯಲ್ಲಿ ಡಬ್ಬದಲ್ಲಿ ಹಣವನ್ನಿಟ್ಟು ಕಷ್ಟ ಕಾಲಕ್ಕೆ ಅಂತೇಳಿ ಹೇಳಿ ಉಳಿತಾಯ ಮಾಡಿ ಇಟ್ಕೊಳ್ತಿದ್ದನ್ನು ನಾವು ಗಮನಿಸಿದ್ವಿ. ನಮ್ಮ ತಾಯಂದಿರು ಇರ್ಬೋದು, ನಮ್ಮ ಅಜ್ಜಿ ಹಿಂದಿನ ಕಾಲದಲ್ಲಿ ಮಾಡ್ತಿರೋಂಥದ್ದು. ಅವರನ್ನು ಬ್ಯಾಂಕ್ ಮೂಲಕ, ಅವ್ರಿಗೆ ಬ್ಯಾಂಕ್ ಖಾತೆ ತೆರೆಯೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡೋದು. ಅದು ಮಾಡಿ ಇವತ್ತಿಗೆ 10 ವರ್ಷ ಆಗ್ಲಿಕ್ಕೆ ಬಂದಿದೆ. ಅದಾದ ನಂತರ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಾ ಆರೋಗ್ಯವನ್ನು ಹಾಳಾಗ್ತಿದೆ ಅನ್ನೋದನ್ನು ಅರಿತು ಉಜ್ವಲ ಯೋಜನೆಯನ್ನು ತಾಯಂದ್ರಿಗೆ ಕೊಡುವಂಥ ಕೆಲಸವನ್ನು ಮಾಡೋದು. ಅಂದರೆ ಮಹಿಳೆಯರಿಗೆ ಅರಕಲಗೂಡು ತಾಲೂಕಿನ ರಾಮನಾಥಪುರದಿಂದ ಸಾಲಿಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ 2 ಕಾರುಗಳ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಯುವ ಛಾಯಾಗ್ರಾಹಕರೊಬ್ಬರು ದುರ್ಮರಣಕ್ಕೀಡಾಗಿರ್ತಕ್ಕಂತಹ ಘಟನೆ ನಡೆದಿದೆ. ಕಟ್ಟೆಪುರ ಗ್ರಾಮದ 30 ವರ್ಷದ ನವೀನ್ ಸ್ಥಳದಲ್ಲೇ ಮೃತಪಟ್ಟ ದುರ್ದೈವಿ. ಇವರೊಂದಿಗೆ ಪ್ರಯಾಣ ಮಾಡ್ತಾ ಇದ್ದ 26 ವರ್ಷದ ವಿಡಿಯೋಗ್ರಾಫರ್ ಉಮೇಶ್ ಅವರ ಕಾಲ್ಗಳು ಕೂಡ ಮುರಿದು ಹೋಗಿದ್ದಾವೆ. ತೀವ್ರವಾಗಿ ಗಾಯಗೊಂಡಿರ್ತಕ್ಕಂಥ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೃತ್ತಿ ನಿರತ ಯುವಕರ ಈ ಫೋಟೋಗ್ರಾಫರ್ಸ್ಗಳ ಅಕಾಲಿಕ ನಿಧನಕ್ಕೆ ಅರಕಲಗೂಡು ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ತೀವ್ರ ಸಂತಾಪವನ್ನ ವ್ಯಕ್ತಪಡಿಸಲಾಗಿದೆ. ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇಡೀ ಗ್ರಾಮದಲ್ಲಿ ಶೋಕದ ಛಾಯೆ ಆವರಿಸಿತ್ತು. ಇನ್ನು ಉಳಿದ ಗಾಯಾಳುಗಳನ್ನು ಸಹ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ರವಾನಿಸಲಾಗಿದೆ. ದೇಶದ ನರೇಂದ್ರ ಮೋದಿ ಸರ್ಕಾರ ಮಹಿಳೆಯರಿಗೆ ರಾಜಕೀಯ ಸಬಲೀಕರಣ ನೀಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಲೋಕಸಭೆಯಲ್ಲಿ ಮಹಿಳಾ ಮಸೂದೆಯನ್ನ ಜಾರಿಗೊಳಿಸಲು ಮುಂದಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಹಿಳಾ ಮಸೂದೆಯನ್ನ ವಿರೋಧಿಸುವ ಮೂಲಕ ತನ್ನ ಅಸಲಿ ಬಣ್ಣವನ್ನ ದೇಶದ ಜನತೆಗೆ ತಿಳಿಸಿದೆ. ಮುಂದಿನ ದಿನದಂದು ಕಾಂಗ್ರೆಸ್ ಸರ್ವನಾಶ ಆಗಲಿದೆ ಅಂತ ಹೇಳಿ ಬೇಲೂರು ಶಾಸಕ HK ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿರತಕ್ಕಂಥ ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಬಿಜೆಪಿ ಮಹಿಳಾ ಘಟಕದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಬಳಿಕ ಮಾತನಾಡಿದ ಅವರು, ಮಹಿಳೆಯರು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕುಟುಂಬ ಮತ್ತೆ ಸಮಾಜ ಉನ್ನತಿಗೆ ಹೆಣ್ಣು ಪ್ರಾಮುಖ್ಯತೆಯನ್ನು ವಹಿಸುವ ಕಾರಣದಿಂದ ಮಹಿಳಾ ಪ್ರಜಾಪ್ರಭುತ್ವದಲ್ಲಿ ಕೇವಲ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ನಗರಸಭೆಗೆ ಸೀಮಿತವಾಗಿದೆ. ಮಹಿಳೆಯರು ಲೋಕಸಭೆ, ವಿಧಾನಸಭೆ ಚುನಾವಣೆಯಲ್ಲಿ ಚುನಾಯಿತರಾಗಿ ಜನಸೇವೆ ಮಾಡಬೇಕು ಅಂತಕ್ಕಂಥ ಹಂಬಲದಿಂದ ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಅನುಷ್ಠಾನಕ್ಕೆ ವಿಶೇಷವಾಗಿ ಕರೆದ ಲೋಕಸಭೆಗೆ
ಕಾಂಗ್ರೆಸ್ ರಾಜಕೀಯ ದುರುದ್ದೇಶದಿಂದ ಮಹಿಳಾ ಮೀಸಲಾತಿ ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ. ಯಾಕೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮಾತ್ರ ಸೀಮಿತ ಆಗ್ಬೇಕಾ ರಾಜಕಾರಣಕ್ಕೆ? ಹಾಗಾದ್ರೆ ದೇಶದ ಮಹಿಳೆಯರು ತಮ್ಮ ಹಕ್ಕುಗಳನ್ನ ಲೋಕಸಭೆ ಮತ್ತೆ ವಿಧಾನಸಭೆಯಲ್ಲಿ ಮಂಡಿಸಬಾರ್ದಾ ಅಂತ ಹೇಳಿ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ BK ಚಂದ್ರಕಲಾ, ಬಿಜೆಪಿ ಮಹಿಳಾ ತಾಲೂಕು ಅಧ್ಯಕ್ಷೆ ರೇಖಾ ಬಸವರಾಜು, ತಾಲೂಕು ಬಿಜೆಪಿ ಅಧ್ಯಕ್ಷ ಸಂಜು ಕೌರಿ, ಮುಖಂಡರಾದ ಪ್ರಕಾಶ್, ಅಡಗೂರು ಬಸವರಾಜ್, ಮೀನಾಕ್ಷಿ ಲಕ್ಷ್ಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಪಂಚಕ್ಕೆ ಸಂದೇಶವನ್ನ ಕೊಟ್ಟಂತಹ ಮಹಾನ್ ನಾಯಕ ಒಂದು ಸ್ಪೆಷಲ್ ಪಾರ್ಲಿಮೆಂಟ್ ಅನ್ನ ಕರೆದು ಈ ದೇಶದಲ್ಲಿ ಇರ್ತಕ್ಕಂಥ 50ಕ್ಕೂ ಹೆಚ್ಚು ಮಹಿಳೆಯರನ್ನ ರಾಜಕೀಯವಾಗಿ ವಿಧಾನಸಭೆಗೆ ಮತ್ತು ಸಂಸತ್ತಿಗೆ ಮಹಿಳೆಯರ ಶಕ್ತಿ ಬೇಕು ಅಂತಕ್ಕಂಥದ್ದನ್ನ ಸ್ಪೆಷಲ್ ಸೆಷನ್ ಅನ್ನ ಕರೆದು ಅದರಲ್ಲಿ ಅಂಗೀಕಾರ ಆಗಬೇಕು ಅಂತಕ್ಕಂಥದ್ದನ್ನ ವಿರೋಧ ಪಕ್ಷದವರು ಎಲ್ಲರಿಗೂ ಮನವಿಯನ್ನ ಮಾಡಿದಂಥ ಮಹಾನ್ ನಾಯಕ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ತೇನೆ. ನರೇಂದ್ರ ಮೋದಿಯವರು ಮಾಡಿದ್ದು ಈ ದೇಶದ ಬೆನ್ನೆಲುಬು ರೈತ ಅಂತೀವಿ. ರೈತನಿಗೆ ಬೆನ್ನೆಲುಬಾಗಿರ್ತಕ್ಕಂಥವ್ರು ಮಹಿಳೆಯರು. ಆ ಮಹಿಳೆಯರು ಸಬಲೀಕರಣ ಆಗಬೇಕು. ಮಹಿಳೆಯರು ಹಬಲರಲ್ಲ, ಅವರು ಸಹ ಸಬಲರು. ಅವ್ರನ್ನ ಕೇವಲ ಗ್ರಾಮ ಪಂಚಾಯಿತಿ ಮಟ್ಟಕ್ಕಲ್ಲ, ತಾಲೂಕ್ ಪಂಚಾಯಿತಿ ಮಟ್ಟಕ್ಕಲ್ಲ, ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕಲ್ಲ, ಕೇವಲ ಪುರಸಭೆಗಲ್ಲ, ನಗರಸಭೆಗಲ್ಲ, GBAಗಲ್ಲ, ಅವರೂ ಸಹ ವಿಧಾನಸಭೆಯಲ್ಲಿ 33% ಧ್ವನಿಯನ್ನು ಎತ್ತಕ್ಕಂತಹ, ಪಾರ್ಲಿಮೆಂಟಲ್ಲಿ 33% ಧ್ವನಿಯನ್ನು ಎತ್ತಬೇಕು ಅಂತಕ್ಕಂಥದ್ರಿಂದ ಇವತ್ತು ಸ್ಪೆಷಲ್ ಸೆಷನ್ ಅನ್ನು ಕರೆದಂಥ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನರೇಂದ್ರ ಮೋದಿಯವರು ಈ ಒಂದು ಯೋಜನೆಯನ್ನು ಜಾರಿ ಮಾಡಬೇಕು ಅಂತಿದ್ದಾರೆ. ಅದು ನಾವು ತಡೆ ಹಿಡಿದಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮೆಲ್ಲ ಮಹಿಳಾ ಕುಲ ಅವರಿಗೆ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ನಾವು ಕೊಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಈ ನಿಲುವನ್ನು ತಗೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಹಿಳೆಯರು ಅಂದರೆ ಕೆಲವೊಂದು ಮಹಿಳೆಯರಿಗೆ ಸೀಮಿತವಾಗ್ತಿಲ್ಲ, ಅವರ ಪಕ್ಷದಲ್ಲಿರೋ ಸಾವಿರಾರು ಜನ ಮಹಿಳೆಯರಿಗೆ ಇದು ಉಪಯೋಗ ಆಗ್ತಾ ಇತ್ತು. ಆದರೆ ಅವ್ರು ಅಂದ್ಕೊಂಡಿದ್ದಾರೆ ಅವರ ಕುಟುಂಬದ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ಮಹಿಳಾ ಮೀಸಲಾತಿನ ತಡೆ ಹಿಡಿದಿದ್ದಾರೆ ಅಂದ್ಕೊಂಡಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಅದನ್ನು ತಡೆ ಹಿಡಿಯೋದಕ್ಕಾಗಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಮಸೂದೆಯನ್ನು ತಂದೇ ತರ್ತಾರೆ, ಎಲ್ಲ ಮಹಿಳೆಯರಿಗೂ ಅನುಕೂಲ ಮಾಡಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಹಿಳೆಯರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋ ಆಸೆಯೊಂದಿಗೆ ಇಟ್ಕೊಂಡಿದ್ದೀವಿ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಧಿಕ್ಕಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಮುದಾಯದ ಬಗ್ಗೆ ಅವಹೇಳನಕಾರಿ ನಿಂದನೆ ಆರೋಪ, ವರ್ತಕನ ಅರೆಬೆತ್ತಲೆ ಮೆರವಣಿಗೆ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಮಹಿಳಾ ಮೀಸಲಾತಿಗಲ್ಲ, ಕ್ಷೇತ್ರ ಮರುವಿಂಗಡಣೆಗೆ ನಮ್ಮ ವಿರೋಧ, ಸಂಸದ ಶ್ರೇಯಸ್ ಪಟೇಲ್ ಸ್ಪಷ್ಟನೆ. ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ಹಿನ್ನೆಲೆ ವಿಪಕ್ಷಗಳಿಗೆ ತಕ್ಕ ಪಾಠ ಕಲಿಸಲಾಗುವುದು, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಎಚ್ಚರಿಕೆ. ಭೀಕರ ರಸ್ತೆ ಅಪಘಾತಕ್ಕೆ ಯುವ ಛಾಯಾಗ್ರಾಹಕ ಬಲಿ, ಉಳಿದವರ ಸ್ಥಿತಿ ಗಂಭೀರ, ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ರವಾನೆ. ಕಾಂಗ್ರೆಸ್ ಪಕ್ಷದಿಂದ ಮಹಿಳಾ ಮಸೂದೆಗೆ ವಿರೋಧ, ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ, ಕಾಂಗ್ರೆಸ್ ವಿರುದ್ಧ ಬೇಲೂರು ಶಾಸಕ HK ಸುರೇಶ್ ಗರಂ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV. ಸತ್ಯದ ಕಡೆ ನಮ್ಮ